ಗೌಡ 4 ಸಿನಿಮಾಗಳಲ್ಲಿ ನಾಯಕಿಯಾಗಿ ಮಿಂಚಿದ್ರು ಆಕೆ ಹೆಸರು ಜನರಿಗೆ ಗೊತ್ತಿರಲಿಲ್ಲ. ಆದರೆ ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಬಳಿಕ ದರ್ಶನ್ ರಷ್ಟೇ ಫೇಮಸ್ ಆಗಿದ್ದಾರೆ ಪವಿತ್ರ. ಅದಕ್ಕೆ ಸಾಕ್ಷಿ ಬೇಕಾ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಅಭಿಮಾನದ ಹುಚ್ಚು, ಕೈ ಮೇಲೆ ಪವಿತ್ರ ಟ್ಯಾಟೂ. ಯಾರಿ ಅಭಿಮಾನಿ? ಹುಷಾರಂತೂ ಡಿ ಕಂಪನಿ. ಎಸ್, ನೆಚ್ಚಿನ ನಟನಟಿಯರ ಟ್ಯಾಟೂಗಳನ್ನ ಕೈ ಮೇಲೆ ಮೈ ಮೇಲೆ ಹಾಕಿಸಿಕೊಳ್ಳೋ ಅಭಿಮಾನಿಗಳನ್ನ ನೋಡಿದ್ದೀರಿ. ಇಲ್ಲೊಬ್ಬ ಅಭಿಮಾನಿ ಪವಿತ್ರ ಗೌಡ ಫೋಟೋವನ್ನ ತನ್ನ ಕೈ ಮೇಲೆ ಟ್ಯಾಟೂ ಹಾಕಿಸಿಕೊಂಡಿದ್ದಾನೆ. ಇದನ್ನ ಖುದ್ದು ಪವಿತ್ರ ಗೌಡ ಶೇರ್ ಮಾಡಿ ನಿಮ್ಮ ಅಭಿಮಾನಕ್ಕೆ ಶರಣು ಕಣಯ್ಯ ಅಂದಿದ್ದಾರೆ. ಹೃದಯ ಕಾಯೋ ಬೇಹುಗಾರ. ಅಂದ ಹಾಗೆ ಈತ ದರ್ಶನ್ ಅಭಿಮಾನಿ. ಈಗ ಪವಿತ್ರ ಗೌಡಗೂ ಅಭಿಮಾನಿಯಾಗಿದ್ದಾನೆ. ತನ್ನ ಅಭಿಮಾನ ವ್ಯಕ್ತಪಡಿಸೋಕೆ ಅಕ್ಕನ ಫೋಟೋನ ಕೈ ಮೇಲೆ ಟ್ಯಾಟೂ ಹಾಕಿಸಿಕೊಂಡು ಪವಿತ್ರ ಗೌಡಗೆ ತೋರಿಸಿದ್ದಾನೆ. ಅದನ್ನ ನೋಡಿ ಪವಿತ್ರ ನಾಚಿ ನೀರಾಗಿದ್ದಾರೆ. ಸಿನಿಮಾದಲ್ಲಿ ನಟಿಸಿ ಫೇಮಸ್ ಆಗ್ಲಿಲ್ಲ ಪವಿತ್ರ. ಮರ್ಡರ್ ಕೇಸ್ ಬಳಿಕ ಪವಿತ್ರ ಫುಲ್ ಫೇಮಸ್. ಹೌದು, ಪವಿತ್ರ ಗೌಡ 4 ಕನ್ನಡ 1 ತಮಿಳು ಸಿನಿಮಾದಲ್ಲಿ ನಾಯಕಿಯಾಗಿ ಮಿಂಚಿದ್ರು. ಆದ್ರೆ ಸಿನಿಮಾದಲ್ಲಿ ನಟಿಸುವಾಗ ಅಭಿಮಾನಿ ಇರಲಿ, ಗುರುತಿಸಿ ಮಾತನಾಡಿಸೋರು ಕೂಡ ದಕ್ಕಿರ್ಲಿಲ್ಲ. ದರ್ಶನ್ ಜೊತೆ ನಂಟು ಬೆಳೆದ ಮೇಲೆ ಪವಿತ್ರ ಹೆಸರು ಕೊಂಚ ಚಾಲ್ತಿಗೆ ಬಂತು. ಇನ್ನು ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಬಳಿಕವಂತೂ ಪವಿತ್ರ ದೇಶಾದ್ಯಂತ ಫೇಮಸ್ ಆಗಿದ್ದು ಸುಳ್ಳಲ್ಲ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರಗೆ ಲಕ್ಷಗಟ್ಟಲೆ ಫಾಲೋವರ್ಸ್ ಆಗಿದ್ದಾರೆ. ತನ್ನ ಫಾಲೋವರ್ಸ್ ಕಣ್ಣು ಕುಕ್ಕುವಂತೆ ಪವಿತ್ರ ರೀಲ್ಸ್ ಕೂಡ ಹಾಕ್ತಾ ಇರ್ತಾರೆ. ಇಂಥ ರೀಲ್ಸ್ ನೋಡಿ ಫೀಲ್ ಆಗಿರೋ ಅಭಿಮಾನಿಯೊಬ್ಬ ಕೈ ಮೇಲೆ ಟ್ಯಾಟೂ ಹಾಕಿಸಿಕೊಂಡಿದ್ದಾನೆ. ಆದ್ರೆ ಇದನ್ನ ನೋಡಿರೋ ದರ್ಶನ್ ಫ್ಯಾನ್ಸ್, ಹುಷಾರ್ ಕಣಪ್ಪ, ಇದನ್ನು ನಮ್ಮ ಬಾಸ್ ನೋಡಿದ್ರೆ ನಿನ್ ಗತಿ ಏನಾಗುತ್ತೋ ಗೊತ್ತಿಲ್ಲ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.